ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ದಲಿತರ ಕಾಲನಿಯ ಮುಂದೆ ಸಿಕ್ಕಾಪಟ್ಟೆ ಕಸ ಬಿದ್ದಿದೆ. ಕಳೆದ 4 ತಿಂಗಳಿಂದ ಈ ಕಸವನ್ನು ತೆಗೆದುಹಾಕಿಲ್ಲ. ಇದರಿಂದ ಅನೇಕ ರೋಗ ರುಜಿನಗಳು ಬರ್ತಾ ಇದ್ದಾವೆ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಇಂದು ಸಂಘರ್ಷ ನ್ಯೂಸ್ ಬೆಳಗ್ಗೆ ಏನಪ್ಪಾ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಸುದ್ದಿಯನ್ನು ಬಿತ್ತರಿಸಿತ್ತು. ಇದಕ್ಕೆ ಎಚ್ಚೆತ್ತುಕೊಂಡಿರ್ತಕ್ಕಂತಹ ಇರ್ತಕ್ಕಂಥ ಪಟಿಯಾಳ ಅವರು ಮತ್ತು ಸಂಗಮೇಶ್ ಶಿವಗಾವಿ ಏನು ಕಲ್ಲೋಳಿ PDO ಇರ್ತಾರೆ, ಇವರು ಎಚ್ಚೆತ್ತುಕೊಂಡು ದಿಢೀರನೆ ಇವತ್ತೇನಪ್ಪಾ ಅಂದ್ರೆ ನಾವು ಸುದ್ದಿ ಮಾಡಿದ ಕೆಲವು ಗಂಟೆಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಈ ಕುಲಹಳ್ಳಿ ಗ್ರಾಮದ ಏನು ದಲಿತ ಕೇರಿಯ ಮುಂದುಗಡೆ ಇರತಕ್ಕಂತಹ 3-4 ತಿಂಗಳಿಂದ ಹಾಕಲ್ಪಟ್ಟಿರ್ತಕ್ಕಂಥ ಕಸವನ್ನ ಇಂದು ದಿಢೀರನೆ ಎಲ್ಲವನ್ನ ಸ್ವಚ್ಛ ಮಾಡಿದ್ದಾರೆ. ಅಲ್ಲಿನ ಸಾರ್ವಜನಿಕರು ನಮಗೆ ದೂರನ್ನು ಕೊಟ್ಟಿದ್ರು, ಫೋನ್ ಮುಖಾಂತರ ಹೇಳಿದ್ರು, ಇಲ್ಲ ಸರ್ ಇದು ಈ ಥರ ನಮಗೆ ಸಿಕ್ಕಾಪಟ್ಟಿ ತೊಂದರೆ ಆಗ್ತಾ ಇದೆ, ಇಲ್ಲೆಲ್ಲ ನಮ್ಮ ಕಸವನ್ನು ತೆಗೆದು ರಸ್ತೆ ಮೇಲೆ ಹಾಕಿದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ಸ್ವಚ್ಛ ಮಾಡ್ತಾ ಇಲ್ಲ, ಈ ಕಸದಿಂದ ನಮಗೆ ಏನು ಸಿಕ್ಕಾಪಟ್ಟೆ ಸೊಳ್ಳೆಗಳಾಗ್ಯಾವ, ನಮಗೆ ಡೆಂಗು, ಮಲೇರಿಯಾ, ಚರ್ಮ ರೋಗ ಇದೆಲ್ಲವೂ ಬರ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ರು. ಇದನ್ನು ಗಮನಿಸಿರ್ತಕ್ಕಂಥ ಸಂಘರ್ಷ ನ್ಯೂಸ್ ಮಧ್ಯಾಹ್ನ ಒಂದು ಸುದ್ದಿಯನ್ನು ಬಿತ್ತರಿಸಿತ್ತು. ಎಚ್ಚೆತ್ತುಕೊಂಡಿರ್ತಕ್ಕಂಥ ಕುಲ್ಲಳ್ಳಿ ಗ್ರಾಮ ಪಂಚಾಯತಿಯ PDO ಇರ್ತಕ್ಕಂಥ ಸಂಗಮೇಶ್ ಸ್ವರ್ಗಾಮ್ ಇರ್ಬೋದು ಅಥವಾ ಪಟಿಯಾಳ ಅವರು ಇರ್ಬೋದು, ಇಂದು ಎಲ್ಲವನ್ನ ಸಂಪೂರ್ಣವಾಗಿ ಈ ದಲಿತ ಕೇರಿಗೆ ಹೋಗುವ ರಸ್ತೆ ಇತ್ತು ಅದರ ಮುಂದ್ಗಡೆ ಇರ್ತಕ್ಕಂಥ ಎಲ್ಲ ಕಸವನ್ನ ಸ್ವಚ್ಛಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸಂಘರ್ಷ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಂಘರ್ಷ ನ್ಯೂಸ್ ಯಾವುದಾದ್ರೂ ಒಂದು ಸುದ್ದಿಯನ್ನು ಎತ್ತುಕೊಂಡ್ರೆ ಅದಕ್ಕೆ ತಾರ್ಕಿಕ ಅಂತ್ಯ ಸಿಗುವವರೆಗೂ ಬಿಡೋದಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗೈತಿ. ಮಧ್ಯಾಹ್ನ ಸಂಘರ್ಷ ನ್ಯೂಸ್ ಸುದ್ದಿಯನ್ನು ಬಿತ್ತರಣೆ ಮಾಡಿತ್ತು. ಸುದ್ದಿಯನ್ನು ನೋಡಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಈಗ ದಲಿತ ಕೇರಿಯ ಮುಂದುಗಡೆ ತಡರಾತ್ರಿವರೆಗೂ ಕೂಡ ಕೆಲಸ ಕಾರ್ಯವನ್ನು ಮಾಡಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಿದ್ದಾರೆ. ಈ ಕುರಿತು PDO ಸಂಗಮೇಶ್ ಅವರಿಗೂ ಕೂಡ ನಾವು ಮಾತನಾಡಿದ್ವಿ. ಅದಾದ ನಂತರ ಏನಲ್ಲಿ ಇರ್ತಕ್ಕಂತಹ ಪಟಿಯಾಳ ಅವರಿಗೂ ಕೂಡ ಮಾತನಾಡಿದ್ದೀವಿ. ಪಟಿಯಾಳ ಅವರು ಗಮನಿಸಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಸಂಗಮೇಶ್ ಕೂಡ ಹೇಳಿದ್ರು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ. ಅವರು ಈ ಸಂಘರ್ಷ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಣೆ ಆಗ್ತದ ಇದನ್ನ ನೋಡಿದ ತಕ್ಷಣವೇ PDO ಆಗಿರ್ತಕ್ಕಂಥ ಸಂಗಮೇಶ್ ಎಚ್ಚೆತ್ತುಕೊಂಡು ತಡರಾತ್ರಿವರೆಗೂ ಕೂಡ ಕೆಲಸ ಕಾರ್ಯವನ್ನ ಮಾಡಿ ಇಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಸಂಘರ್ಷ ನ್ಯೂಸ್ನ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.